ನಮಸ್ಕಾರ ಕರ್ನಾಟಕ. ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜಯಂತಿಯ ಶುಭಾಶಯಗಳು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮಹಾತ್ಮ ಗಾಂಧೀಜಿ ಅಂದರೆ ಮಹಾತ್ಮ ಎನ್ನುವಂತಹ ಹೆಸರಲ್ಲೇ ನೀವು ತಿಳ್ಕೊಬೋದು. ಭಾಳ ಮಹಾನ್ ವ್ಯಕ್ತಿಯಾಗಿರುವಂತಹ ನಿಮ್ಮೆಲ್ಲರ ರಾಷ್ಟ್ರಪಿತ ಅಂತೇಳಿ ಕೂಡ ಅವ್ರನ್ನ ಕರಿತೀವಿ ನಾವು. ಹಾಗೆ ಇಡೀ ಭಾರತ ದೇಶವೇ ಸ್ವಾತಂತ್ರ್ಯಗೊಳ್ಳಬೇಕಾದರೆ ಅವರ ಒಂದು ಅಪಾರವಾದಂಥ ಕೊಡುಗೆ, ಅವರ ಒಂದು ಅಪಾರವಾದಂಥ ಹೋರಾಟದ ಶಕ್ತಿ, ಅವರ ಧೈರ್ಯ, ಅವರ ಒಂದು ಮೌಲ್ಯಗಳು ಇವತ್ತು ನಮ್ಮ ನಾಡಿನ ಅಥವಾ ನಮ್ಮ ದೇಶದ ಪರಿಸ್ಥಿತಿಗೆ, ಇವತ್ತಿನ ಪರಿಸ್ಥಿತಿಗೆ ಅಥವಾ ಸ್ವಾತಂತ್ರ್ಯದ ಒಂದು ಹಂಗಿನಲ್ಲಿ ಬದುಕುತ್ತಿರುವಂಥ ನಾವೆಲ್ಲರೂ ಕೂಡ ಅವರನ್ನು ಸ್ಮರಿಸಬೇಕಾಗಿರುವಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ವಿಷಯ. ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ. ಅವರು ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ 1869 ಅಕ್ಟೋಬರ್ 2 ಗುಜರಾತ್ನ ಪೋರ್ಬಂದರ್ನಲ್ಲಿ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಎನ್ನುವಂತಹ ಹಾಗೂ ಪುತ್ಲಿಬಾಯಿ ಎನ್ನುವಂತಹ ದಂಪತಿಗಳಿಗೆ ಅವರು ಮಗುವಾಗಿ ಜನಿಸ್ತಾರೆ. ಅದಾದ ನಂತರ ಸಣ್ಣ ವಯಸ್ಸಿನಲ್ಲಿಯೇ ಅವರಲ್ಲಿ ಒಂದು ಪ್ರಬುದ್ಧತೆ, ಒಂದು ಜ್ಞಾನವಂತಿಕೆ, ಆ ರೀತಿಯಾಗಿರುವಂತಹ ಹಲವಾರು ಲಕ್ಷಣಗಳೊಂದಿಗೆ ಇಂಗ್ಲೆಂಡಿನಲ್ಲಿ ಕಾನೂನಿನ ಪದವಿಯನ್ನು ಪಡೆದುಕೊಂಡು ಮುಂದೆ ಆಫ್ರಿಕಾದಲ್ಲಿ, ದಕ್ಷಿಣ ಆಫ್ರಿಕಾದಲ್ಲಿ ಒಂದಷ್ಟು ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಿ ಕೊನೆಗೆ ಅಲ್ಲಿಂದ 1915ರಿಂದ ಭಾರತದಲ್ಲಿ ಕೂಡ ಅವರ ಒಂದು ಅನ್ಯಾಯದ ವಿರುದ್ಧ, ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಪರವಾಗಿ ಈ ದೇಶವನ್ನು ಸ್ವಾತಂತ್ರ್ಯಗೊಳಿಸಬೇಕು ಎನ್ನುವಂತಹ ವಿಚಾರಕ್ಕಾಗಿ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಹೇಳ್ತಾರೆ. ಆ ದಂಗೆ ಹೇಳುವಂತಹ ವಿಷಯ ಭಾಳ ಅದ್ಭುತವಾಗಿರುವಂಥದ್ದು. ಅಂದರೆ ಎಲ್ಲರೂ ಕೂಡ ನಾವು ದಂಗೆಗಳನ್ನು ಹೇಳುವಂಥದ್ರಲ್ಲಿ ಹಲವಾರು ರೀತಿಗಳನ್ನು ನಾವು ಕಾಣ್ಬೋದು. ಅವರು ಮಾಡಿರುವಂತಹ ದಂಗೆ ಅಥವಾ ಅವರು ಮಾಡಿರುವಂಥ ಹೋರಾಟ ಶಾಂತಿ, ಸತ್ಯ, ಅಹಿಂಸೆ, ಈ 3 ಅಂಶಗಳ ಮುಖಾಂತರ ಬಹಳ ದೊಡ್ಡದಾಗಿರ್ತಕ್ಕಂಥ ಇಡೀ ಪ್ರಪಂಚವೇ ಒಂದು ಸ್ವಾತಂತ್ರ್ಯವನ್ನು ಈಗೂ ಕೂಡ ನಾವು ಪಡೆಯಬಹುದು. ಅಂದರೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಕೂಡ ಪ್ರಸಿದ್ಧಿಯನ್ನು ಪಡೆಯಬಹುದು ಅಥವಾ ಹೆಸರನ್ನು ಮಾಡಬಹುದು ಎನ್ನುವಂತಹ ಶಾಂತಿ ಸಾಮ್ರಾಟರಾಗಿ ಇಡೀ ದೇಶದಲ್ಲಿಯೇ ಯಾಕೆ ಇಡೀ ಪ್ರಪಂಚದಲ್ಲಿಯೇ ಹೆಸರನ್ನು ಮಾಡಿರುವಂಥವ್ರು ಮಹಾತ್ಮ ಗಾಂಧೀಜಿಯವರು. ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಅವರದ ಒಂದು ಸ್ವಾತಂತ್ರ್ಯ ಹೋರಾಟಗಳು ಯಾವುವಪ್ಪ ಅಂತಂದರೆ, ಕ್ವಿಟ್ ಇಂಡಿಯಾ ಚಳವಳಿ ಆಗಿರ್ಬೋದು, ಅಸಹಕಾರ ಚಳವಳಿ ಆಗಿರ್ಬೋದು, ದಂಡಿ ಸತ್ಯಾಗ್ರಹ ಆಗಿರ್ಬೋದು, ಇನ್ನು ಹಲವಾರು ರೀತಿಯ ಚಳವಳಿಗಳು ಅವರನ್ನು ಮತ್ತಷ್ಟು ಜನರು ಅವರ ಬಗ್ಗೆ ಮಾತನಾಡುವಂತೆ ಮತ್ತು ಅವರನ್ನು ಬೆಂಬಲಿಸುವಂತೆ, ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳುವಂತಹ ಹಲವಾರು ಬಗೆಯ ವಿಚಾರಗಳು ನಾವು ತಿಳ್ಕೊಳ್ಳಬಹುದು. ಮತ್ತು ಅವರಲ್ಲಿರುವಂತಹ ಒಂದು ಶಾಂತಿ, ಅಹಿಂಸೆ, ಸತ್ಯ ಎನ್ನುವಂತಹ ಈ ಮೌಲ್ಯಗಳು ಅವರನ್ನು ಇಡೀ ಪ್ರಪಂಚದಾದ್ಯಂತ ಮತ್ತಷ್ಟು ಹೆಸರು ಮಾಡುವಂತಹ ಪ್ರೇರೇಪಿಸಿದವು. ಹಾಗೆ ಅವರ ಆ ಇಡೀ ನಮ್ಮ ಭಾರತವು ಸ್ವಾತಂತ್ರ್ಯಗೊಳ್ಳುವ ಸಂದರ್ಭದಲ್ಲೂ ಕೂಡ, ಅವರ ಕೊನೆಯ ದಿನದಲ್ಲೂ ಕೂಡ ಆ ಒಂದು 3 ಅಂಶಗಳನ್ನು ಅವರು ಯಾವತ್ತೂ ಕೂಡ ಬಿಟ್ಕೊಳ್ಳಲಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ದೇಶಕ್ಕಾಗಿ ತನ್ನ ಇಡೀ ಜೀವನವನ್ನು ಸಹಿಸಿರುವಂತಹ ಪ್ರಮುಖ ವ್ಯಕ್ತಿ ಅಂತೇಳಿ ಕೂಡ ನಾವು ತಿಳ್ಕೊಬೋದು. ಆದರೆ ಬಹಳ ದೊಡ್ಡ ದುರಂತದ ವಿಷಯ ಏನಪ್ಪ ಅಂತ, ನಮ್ಮ ದೇಶದಲ್ಲಿ ಅಂತಹ ಮಹಾನ್ ವ್ಯಕ್ತಿಗಳನ್ನು ಕೂಡ ಟೀಕಿಸುವಂತಹ ಬರದಲ್ಲಿ, ಅಂದರೆ ನನ್ನನ್ನು ನಾನು ಒಬ್ಬ ದೊಡ್ಡ ಪ್ರಬುದ್ಧ ವ್ಯಕ್ತಿ, ನಾನೊಬ್ಬ ಎಲ್ಲ ತಿಳಿದಿರುವಂತಹ ಬುದ್ಧಿವಂತ ಎನ್ನುವಂತಹ ಒಂದು ವಿಚಾರದೊಳಗೆ ಅವರನ್ನು ಟೀಕಿಸುವಂತಹ ಮನೋಭಾವನೊಳಗೆ ನಾವೆಲ್ಲರೂ ಬೆಳೆದು ಬಿಟ್ಟಿವಿ. ಒಂದೇ ವಿಚಾರ ತಿಳ್ಕೊಳ್ರಿ ನೀವು, ಮಹಾತ್ಮ ಗಾಂಧೀಜಿಯವರು ಹುಟ್ಟಿರುವಂಥದ್ದು ಮೇಲ್ವರ್ಗದ ಜಾತಿಯಲ್ಲಿ, ಹಾಗೂ ಅವರಿಗೊಂದು ಕೆಲಸವೂ ಕೂಡ ಇತ್ತು. ವಕೀಲರಾಗಿ ವೃತ್ತಿ ಮಾಡ್ತಿದ್ರೆ ಏನು ಅಂತ ನಿಮಗೆಲ್ಲರೂ ಕೂಡ ಈಗಾಗಲೇ ಗೊತ್ತಿರುವಂಥ ವಿಚಾರ. ಆ ವೃತ್ತಿಯಲ್ಲೇ ಅವರ ಜೀವನವನ್ನು ಮಾಡ್ಬೋದಾಗಿತ್ತು. ಆದರೆ ಕೆಳವರ್ಗದ ಜನರ ಪರಿಸ್ಥಿತಿಗಳನ್ನು, ಕೆಳವರ್ಗದ ಜನಸಮುದಾಯದ ಒಂದು ಸಮಸ್ಯೆಗಳನ್ನು ಅವರೆಲ್ಲವನ್ನು ಅರಿತುಕೊಂಡು ಈ ಬ್ರಿಟಿಷರನ್ನು ಇಡೀ ದೇಶದಿಂದ ಓಡಿಸಬೇಕು, ಅದನ್ನು ಯಾವ ರೀತಿ ಓಡಿಸಬೇಕು, ಯಾವ ರೀತಿ ಹೋರಾಟವನ್ನು ಮಾಡಬೇಕು ಎನ್ನುವಂಥ ವಿಚಾರವನ್ನು ಅವರು ಯಾವ ರೀತಿಯಾಗಿ ಸಂಕ್ಷಿಪ್ತವಾಗಿ ವಿಚಾರ ಮಾಡಿ ಒಂದು ಹೋರಾಟಕ್ಕೆ ನುಗ್ಗುತ್ತಾರೆ. ಆ ಹೋರಾಟವನ್ನು ಮಾಡಿರುವಂಥದ್ದೇ ಬಹಳ ಮುಖ್ಯವಾಗಿರುವಂಥದ್ದು. ನಾವೆಲ್ಲರೂ ಕೂಡ ಏನು ಮಾಡ್ಕೋತೀವಿ, ಇವತ್ತು ಇಲ್ಲ ಕ್ರಾಂತಿಕಾರಿ ಹೋರಾಟಗಳನ್ನು ಮಾಡಬೇಕಿತ್ತು, ಬೇಗ ಸಿಕ್ತಿತ್ತು ಭಾರತಕ್ಕೆ ಸ್ವಾತಂತ್ರ್ಯ. ಒಂದು ಅರ್ಥ ಮಾಡ್ಕೊಳ್ರಿ, ಹಿಂಸೆಯಿಂದ ನಾನು ಹೋದಾಗ ನನಗೆ ಹಿಂಸೆಯೇ ಬರುತ್ತದೆ ಹೊರತಾಗಿ ಬೇರೆ ಯಾವುದೂ ಬರುವುದಿಲ್ಲ ಎನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಯಾವಾಗಲೂ ಮನುಷ್ಯ, ಇವಾಗ ನಾವು ಜಗಳ ಮಾಡ್ತಿದ್ದೀವಿ ಅಂದಾಗ, ಅವರು ಹೊಡೆದಿಲ್ಲ ಅಂತಂದಾಗ, ನಾವು ಹೊಡೆದಿದ್ದೀವಿ ಒಂದೇಟು ಅಂದಾಗ ಅವರು ನಮ್ಗೆ ಮತ್ತೆ ವಾಪಸ್ ಹೊಡಿತಾರೆ ಅನ್ನುವಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆದರೂ ಕೂಡ ನಮ್ಮ ದೇಶದಲ್ಲಿ ಹೋರಾಟ ಬೇರೆಯವರು ಮಾಡಿದರೆ, ಕ್ರಾಂತಿಕಾರಿಗಳು ಮಾಡಿದರೆ, ಹಲವಾರು ವ್ಯಕ್ತಿಗಳು ಮಾಡಿದ್ದಾರೆ. ಆದರೆ ಅವ್ರ ಬಗ್ಗೆ ಟೀಕಿಸಿರುವಂಥದ್ದು ಕೂಡ ಬಹಳ ಒಂದು ದೊಡ್ಡ ದುರಂತ. ನಮ್ಮ ದೇಶದ ಅತಿ ದೊಡ್ಡ ದುರಂತ ಏನಪ್ಪ ಅಂದರೆ, ಮಹಾತ್ಮ ಗಾಂಧೀಜಿಯವರನ್ನು ಕೂಡ ಟೀಕಿಸುವಂಥವರಿದ್ದಾರೆ. ಅಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದೇ ತಪ್ಪ,
ಅಥವಾ ಸತ್ಯ, ಅಹಿಂಸೆ, ಶಾಂತಿಯ ಮೂಲಕ ಹೋರಾಟ ಮಾಡಿದ್ದೇ ತಪ್ಪ? ಕ್ರಾಂತಿಗಳನ್ನು ಮಾಡುತ್ತಾ ಹೋದರೆ ಜನಸಾಮಾನ್ಯರಲ್ಲಿ ತೊಂದರೆಗಳು ಉಂಟಾಗ್ತವೆ. ಹೆಂಡತಿ ಮಕ್ಕಳುಗಳನ್ನು ಕಳೆದುಕೊಳ್ಳಬೇಕಾಗ್ತದೆ, ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡಿಕೊಳ್ಳಬೇಕಾಗ್ತದೆ, ಸಮಾಜದಲ್ಲಿ ಅಶಾಂತಿ ನೆಲೆಸುತ್ತದೆ. ಆ ಒಂದು ಕಾರಣಕ್ಕೋಸ್ಕರ ಸಮಾಜದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಾ ಬ್ರಿಟಿಷರ ವಿರುದ್ಧ ದಂಗೆ ಏಳುತ್ತಾ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ನಮ್ಮದು ಏನಾಗ್ತದೆ ಇವತ್ತು, ನಮ್ಮ ಬೇಳೆಕಾಳುಗಳನ್ನು ಬೇಯಿಸಿಕೊಳ್ಳೋದಕ್ಕೋಸ್ಕರ, ನಾನು ಒಂದು ಪ್ರಬುದ್ಧತ ವ್ಯಕ್ತಿ ಅಂತ ಹೇಳಿಕೊಳ್ಳೋದಕ್ಕೋಸ್ಕರ ಆ ಒಂದಷ್ಟು ಘಟನೆಗಳಿರ್ಬೋದು. ಯಾವ ವ್ಯಕ್ತಿಯೂ ಕೂಡ ಭೂಮಿಯ ಮೇಲೆ ಪರಿಪೂರ್ಣನಲ್ಲ. ನಾನಾಗಿರ್ಬೋದು, ನೀವಾಗಿರ್ಬೋದು, ಟೀಕಿಸುವವರೆಲ್ಲರೂ ಸಾಚಾಗಳಲ್ಲ ಎನ್ನುವಂಥದ್ದಷ್ಟೇ ನನ್ನ ವಾದ. ವಿಚಾರ ಇಷ್ಟೇ, ಯಾವ ವ್ಯಕ್ತಿಯೂ ಕೂಡ ಪರಿಪೂರ್ಣನಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ತಪ್ಪುಗಳು ಆಗೇ ಆಗ್ತವೆ, ತಪ್ಪುಗಳು ಆಗಬಾರದು ಎನ್ನುವಂಥದ್ದು ನನ್ನ ವಾದ ಅಲ್ಲ. ತಪ್ಪುಗಳು ಆದಾಗ ಅದನ್ನು ಏನಪ್ಪ ಅಂತಂದರೆ ಈ ರೀತಿ ತಪ್ಪು ಮಾಡಿದ್ರು ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಬಹುದೊಡ್ಡ ತಪ್ಪೇನು? ರಾಜ್ಗುರು ಸುಖದೇವ್ ಭಗತ್ ಸಿಂಗರನ್ನು ಗಲ್ಲು ಶಿಕ್ಷೆಗೆ ಗುರಿಯಾಗಿಸುವಂತಹ ಸಂದರ್ಭದಲ್ಲಿ ಇವರು ಅವರನ್ನು ಬಿಡಿಸಿಕೊಳ್ಳಬಹುದಾಗಿತ್ತು ಎನ್ನುವಂಥದ್ದು ನಿಮ್ಮೆಲ್ಲರ ಬಹುದೊಡ್ಡದಾಗಿರ್ತಕ್ಕಂಥ ಚರ್ಚೆ. ಹೌದು, ಅದು ಸತ್ಯ. ಈ ವಿಷಯದಲ್ಲಿ ಗಾಂಧೀಜಿಯವರು ತಪ್ಪು ಮಾಡಿದರೆ ಅದನ್ನು ಕೂಡ ನಾನು ಕೂಡ ಒಪ್ಕೊಳ್ತೇನೆ. ಅದು ಅವ್ರು ಮಾಡಿರ್ತಕ್ಕಂಥ ಘನಘೋರ ತಪ್ಪು. ಅದು ಯಾವ ರೀತಿ, ಯಾವ ಕಾರಣಕ್ಕಾಗಿ ಮಾಡಿದ್ರೆ ಅನ್ನೋದು ಗೊತ್ತಿಲ್ಲ. ಬ್ರಿಟಿಷರೇ ಒಪ್ಪಲಿಲ್ವೋ ಅಥವಾ ಇವರಿಗೆ ಮನಸ್ಸಿರಲಿಲ್ವೋ ಅದು ನಮಗೆ ಗೊತ್ತಿಲ್ಲ. ಸತ್ಯ ಮಾಹಿತಿ ನಮ್ಮ ಹತ್ರ ಇಲ್ಲ, ಇರುವುದಷ್ಟೇ. ಬಿಡಿಸಿಲ್ಲ ಎನ್ನುವುದಷ್ಟೇ ನಮ್ಮ ಮಾಹಿತಿಯೊಂದಿಗೆ ಅವರು ಮಾಡಿರುವಂತಹ ಅತಿ ದೊಡ್ಡ ಸಾಧನೆಯನ್ನು, ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆಯನ್ನು, ದೇಶದ ವಿಚಾರದಲ್ಲಿ ಅವರು ಮುಂದಾಳತ್ವವನ್ನು ವಹಿಸಿ ಇಡೀ ರಾಷ್ಟ್ರವನ್ನು ಸ್ವತಂತ್ರಗೊಳಿಸಿರುವಂತಹ ಕಾರಣಕ್ಕಾಗಿ ಅವರ ಒಂದು ಸಾಧನೆಯನ್ನು, ಇಷ್ಟೆಲ್ಲ ಹೋರಾಟಗಳನ್ನು ನಿಂದಿಸುವುದು ಎಷ್ಟು ಸರಿ? ಹೇಳ್ರಿ, ಅದನ್ನು ಒಂದು ಒಳ್ಳೆಯ ಭಾಷೆಯಲ್ಲಿ ಹೇಳ್ರಿ. ಈ ರೀತಿ ಮಾಡಬಾರ್ದಾಗಿತ್ತು, ಈ ರೀತಿ ಮಾಡಿದರು ಎನ್ನುವಂಥದ್ದನ್ನು ಹೇಳ್ಬೋದು. ಅದನ್ನು ಬಿಟ್ಟು ಗಾಂಧೀಜಿಯವರು ಏನು ಮಾಡಿದರು, ದೇಶಕ್ಕಾಗಿ ಏನು ಮಾಡ್ಯಾರ? ಅವರು ಏನು ಮಾಡಿಲ್ಲ. ಅವರು ಇಷ್ಟೆಲ್ಲ ಮಾಡಬೇಕಾಗಿತ್ತು, ಇದನ್ನೆಲ್ಲ ಮಾಡಬೇಕಾಗಿತ್ತು, ಅದನ್ನೆಲ್ಲ ಮಾಡಬೇಕಾಗಿತ್ತು. ಆಯ್ತಪ್ಪ, ನೀವೇನು ಮಾಡಾಕತ್ತೀರಿ? ಈಗ ಈ ದೇಶದೊಳಗೆ ನೀವೇನು ಮಾಡಾಕತ್ತೀರ? ರಾಷ್ಟ್ರಪಿತನನ್ನು, ನೀವು ಮಹಾನ್ ವ್ಯಕ್ತಿಯನ್ನು ನಿಂದಿಸುವಂಥ ನೀವುಗಳು ಇವತ್ತು ರಾಜ್ಯದಲ್ಲಿ ಹಲವಾರು ಭ್ರಷ್ಟಾಚಾರಗಳು, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು, ಬಡಬಗ್ಗರ ಮೇಲೆ ಅನ್ಯಾಯಗಳು ಆಗುತ್ತಿದ್ದರೂ ಕೂಡ ಏಕೆ ಸುಮ್ಮನಿದ್ದೀರಿ? ಕ್ರಾಂತಿಕಾರಿಗಳ ರೀತಿಯಲ್ಲಿ ವರ್ತಿಸುವಂತಹ ಸುಖದೇವ್, ರಾಜ್ಗುರು, ಭಗತ್ ಸಿಂಗರನ್ನು ಪಾಲಿಸುವಂತಹ ಅವರ ಒಂದು ಪ್ರಭುತ್ವವನ್ನು ಒಪ್ಪುವಂತಹ ನೀವು ಅದೇ ರೀತಿಯಲ್ಲಿ ಹೋರಾಟ ಮಾಡ್ಬೋದಲ್ವಾ? ಯಾಕೆ ಮಾಡ್ತಾ ಇಲ್ಲ? ನಿಮ್ಮ ಊರಲ್ಲಿ ಚರಂಡಿ ಸರಿಯಾಗಿದೆಯಾ? ದೇಶದಲ್ಲಿ ಆರ್ಥಿಕತೆ ಯಾವ ರೀತಿ ಹೋಗ್ತಾ ಇದೆ? ರಾಜ್ಯದಲ್ಲಿ ಬಡಬಗ್ಗರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಆಗ್ತಾ ಇದೆ ರಾಜಕಾರಣಿಗಳಿಂದ ಮತ್ತು ಕೆಲವೊಬ್ಬ ಶ್ರೀಮಂತರಿಂದ ಯಾವ ರೀತಿ ಆಗ್ತಿದೆ ಅನ್ನೋದು ಪ್ರಶ್ನೆ ಮಾಡಿದರೆ ಯಾವತ್ತಾದರೂ? ಕ್ರಾಂತಿಕಾರಿಗಳಾಗರಲ್ಲ ನೀವು. ಕ್ರಾಂತಿಕಾರಿಗಳನ್ನು ಸಪೋರ್ಟ್ ಮಾಡುವುದಷ್ಟೇ ಅಲ್ಲ, ಅವರ ಒಂದು ತತ್ವವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಅದನ್ನು ಅಳವಡಿಸಿಕೊಳ್ಳುವಂತಹ ಭಾವನೆ ನಿಮ್ಮಲ್ಲಿಲ್ಲ. ಕೇವಲ ನಿಂದಿಸುವುದಷ್ಟೇ ಕಾರ್ಯ. ನಿಂದಿಸುವುದರಿಂದ ನನ್ನದಷ್ಟೊಂದು ಪ್ರಭುತ್ವ ಬೆಳೀತಿದೆ, ನಾನು ಒಬ್ಬರಿಗೆ ಹೌದಾಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲವನ್ನು ನಿಂದಿಸಿಬಿಡೋದು. ದಯಮಾಡಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಇಷ್ಟೇ, ಯಾವುದೇ ಒಬ್ಬ ವ್ಯಕ್ತಿಯನ್ನು ನಿಂದಿಸುವುದು ತಪ್ಪಲ್ಲ, ನಿಂದಿಸಲೇಬೇಕು ಎನ್ನುವಂಥದ್ದು ತಪ್ಪು. ಟೀಕೆ ಮಾಡುವುದು ತಪ್ಪಲ್ಲ, ಟೀಕೆ ಮಾಡುವಂತಹ ರೀತಿ ಇದೆಯಲ್ಲ ಅದು ತಪ್ಪು ಎನ್ನುವಂಥದ್ದಷ್ಟೇ ನನ್ನ ವಾದ. ಟೀಕಿಸಿ, ಆದರೆ ಅವರ ಸಾಧನೆಯನ್ನು ಮರೆಯಬೇಡಿ, ಅವರಿಗೆ ಕೊಡುವಂಥ ಗೌರವವನ್ನು ಮರಿಬೇಡಿ, ಕೃತಜ್ಞತೆಯ ಭಾವವನ್ನಲ್ಲ. ಕೊನೆಯದಾಗಿ ಅಟ್ಲೀಸ್ಟ್ ಯಾವುದೋ ಒಬ್ಬ ವ್ಯಕ್ತಿ, ಪರಿಚಯ ಇಲ್ಲದಂಥ ವ್ಯಕ್ತಿ ನಮ್ಮ ಗಾಡಿ ಹೋಗ್ತಿರ್ಬೇಕಾದ್ರೆ ಗಾಡಿಯಲ್ಲಿ ಒಂದು ಸ್ಟ್ಯಾಂಡ್ ತೆಗೀರಿ ನೀವು ಅಂದಾಗ ಅವನ ಮೇಲೆ ನಮಗೆ ಪ್ರೀತಿ ಇರ್ತದೆ, ಅವನ ಮೇಲೆ ನಮಗೆ ವಿಶ್ವಾಸ ಇರ್ತದೆ. ಥ್ಯಾಂಕ್ ಯು ಬ್ರದರ್ ಅಂತ ಹೇಳ್ತೀವಿ. ಮತ್ತು ಅವನ ಒಂದು ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೊಂಡಿರ್ತೀವಿ. ಯಾವನ ಒಳ್ಳೆ ಮನುಷ್ಯ ಪಾಪ ನಮ್ಗೆ ಹೇಳ್ಬೋದಾ, ಇಲ್ಲಾಂದರೆ ಬೀಳ್ತಿದ್ವೇನೋ ಅನ್ನುವಂಥ ಒಂದು ಸಹಾನುಭೂತಿಯ ಭಾವನೆ, ಮಾನವೀಯತೆಯ ಭಾವನೆ ಇರ್ತದೆ. ನಾವೇನು ತಿಳ್ಕೊಂಡ್ಬಿಟ್ಟಿವಿ, ಇಡೀ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥ ವ್ಯಕ್ತಿ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ, ಆತ ಏನೂ ಸಾಧನೆ ಮಾಡಿಲ್ಲ ಎನ್ನುವಂಥ ರೀತಿ ಬಿತ್ತರಿಸ್ತಾ ಇದ್ದೀವಿ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಅಷ್ಟೇ ನನ್ನ ವಾದ. ಆಗಲಿ, ಇರಲಿ. ಈಗ ನಿಮ್ಮದು ಗಾಂಧೀಜಿಯವರು ತಪ್ಪು ಅನ್ನೋದಾದರೆ ಸರಿ, ಈಗ ನಿಮ್ಮದು ನೀವು ಏನು ಮಾಡಿದ್ದೀರಪ್ಪ, ನಿಮ್ಮ ಕಾರ್ಯಗಳೇನು? ಅವತ್ತು ಏನೋ ಒಂದು ಸಂದರ್ಭದಲ್ಲಿ ನೀವು ಇಷ್ಟೆಲ್ಲ ಜ್ಞಾನವಂತರಾಗಿದ್ದು, ಇಷ್ಟೆಲ್ಲ ಮಾತನಾಡುವಂತಹ ನೀವು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಗಾಂಧೀಜಿಯವನ್ನ ಟೀಕಿಸುವಂಥ ನೀವುಗಳು, ಪ್ರಜಾಪ್ರಭುತ್ವದ ಪ್ರಬುದ್ಧ ವ್ಯಕ್ತಿಗಳಾದ ನೀವುಗಳು, ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರವಾಗುತ್ತದೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವಾಗುತ್ತದೆ, ಬಡಬಗ್ಗರಿಗೆ ಅನ್ಯಾಯವಾಗುತ್ತದೆ, ಯಾಕೆ ಪ್ರಶ್ನಿಸುತ್ತಿಲ್ಲ? ಇಡೀ ಗಾಂಧೀಜಿಯನ್ನ ಪ್ರಶ್ನಿಸುವಂತಹ ನೀವುಗಳು ಈ ದೇಶದ ಪ್ರಧಾನಮಂತ್ರಿಗಳನ್ನು, ಈ ದೇಶದ ಒಬ್ಬ ಪ್ರಬುದ್ಧ ರಾಜಕಾರಣಿಗಳನ್ನು, ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಪ್ರಶ್ನಿಸಲು ಯಾಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ? ಒಬ್ಬ ರಾಷ್ಟ್ರಪಿತನನ್ನು ನೀವು ಪ್ರಶ್ನಿಸಬಹುದು ಅಥವಾ ಆತನನ್ನು ನಿಂದಿಸಬಹುದು. ನೀವು ನಿಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳೋದು, ನಿಮ್ಮ ಊರಲ್ಲಿ ಒಂದು ಚರಂಡಿಯನ್ನು ಸರಿ ಮಾಡಿಸೋಕ್ಕಾಗವಲ್ದು ನಿಮಗೆ. ಇವತ್ತಿನ ಸಂದರ್ಭದಲ್ಲಿ ಗೊತ್ತಿರುವಂಥ ವಿಷಯಗಳು, ಎದುರುಗಡೆ ಭ್ರಷ್ಟಾಚಾರ ಆಗ್ತದೆ, ಎದುರುಗಡೆ ಅನ್ಯಾಯವಾಗ್ತದೆ, ಯಾರೂ ಪ್ರಶ್ನೆ ಮಾಡೋಂಗಿಲ್ಲ.
ಯಾವುದೋ ಕಾಲಘಟ್ಟದಲ್ಲಿ ಆಗಿರುವಂಥ ವಿಷಯವನ್ನು ತೆಗೆದುಕೊಂಡು ಆ ಒಂದು ಇಡೀ ಸಮೃದ್ಧವಾಗಿರುವಂತಹ ಜನಸಮುದಾಯದ ಮುಂದೆ ಇಡೀ ಪ್ರಬುದ್ಧತೆಯೊಂದಿಗೆ ಎಲ್ಲ ನಾಯಕರುಗಳು ಕುಳಿತಿರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಒಬ್ಬ ರಾಷ್ಟ್ರದ ಮಹಾತ್ಮ ವ್ಯಕ್ತಿಯನ್ನು ನಿಂದಿಸುವುದು ಮಾತ್ರ ಸರಿ. ಆಯ್ತು, ಇವಾಗ ಅವ್ರು ಮಾಡಿದ್ದ ತಪ್ಪಪ್ಪ. ಈಗ ನೀವು ಏನಾರು ಸರಿ ಮಾಡಿ ತೋರಿಸ್ರಲ್ಲ ನಮ್ಗೆ, ನೀವು ಸರಿ ಮಾಡಿ ತೋರಿಸ್ಬೇಕಲ್ಲ. ಈಗ ಅವರು ತಪ್ಪಂದಾಗ ನೀವೇನಾರು ಸರಿ ಮಾಡಿ ತೋರಿಸಬೇಕು. ಈಗ ನೀವು ಹೋರಾಡ್ರಿ, ಅವರಂತೂ ಬಿಡು ಕ್ರಾಂತಿಕಾರಿಗಳನ್ನು ಸೇರಲಿಲ್ಲ. ಕ್ರಾಂತಿಕಾರ ಮಾಡಬೇಕು, ಕೆಲವು ಸಂದರ್ಭದಲ್ಲಿ ಮಾಡಬಹುದು ಅಷ್ಟೇ. ಕ್ರಾಂತಿಕಾರಿಗಳು, ನಾನು ಕ್ರಾಂತಿಕಾರಿಯ ಹೋರಾಟವನ್ನು ಮಾಡೋದಕ್ಕೆ ತಪ್ಪಂದಿಲ್ಲ. ಇವತ್ತು ಹಂಗಾರೆ ಕ್ರಾಂತಿಕಾರಿ ಹೋರಾಟ ಯಾಕೆ ಮಾಡ್ತಾ ಇಲ್ಲ ನೀವು? ನೇಪಾಳದಲ್ಲಿ ಏನಾಯಿತು? ವಿದ್ಯಾರ್ಥಿಗಳು ಯಾವುದೋ ಒಂದು ಸಂಘಟನೆ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ. ಯಾಕೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಯಾವುದು ಭ್ರಷ್ಟಾಚಾರಗಳಾಗ್ತಿಲ್ವಾ, ಅನ್ಯಾಯಗಳಾಗ್ತಿಲ್ವಾ? ಯಾಕೆ ಧ್ವನಿ ಎತ್ತಾ ಇಲ್ಲ ನೀವು? ಮಾಡ್ರಪ್ಪ, ನೀವು ಮಾಡಿ ತೋರಿಸ್ರಲ್ಲ, ಅವಾಗ ಒಪ್ಕೊಳ್ತೀನಿ. ಬರೇ ಮಾತುಗಳಿಂದ ಕೇವಲ ಒಂದು ದೊಡ್ಡ ಸಾಧನೆ ಅನ್ನುವಂಥ ಬಿಂಬಿಸುವಂಥದ್ದು ಎಷ್ಟು ಸರಿ? ಮಹಾತ್ಮರನ್ನು ಒಂದಷ್ಟು ಗೌರವಿಸುವುದನ್ನು ಕಲೀರಿ. ಆ ತಪ್ಪುಗಳಾಗಿರ್ಬೋದು, ಎಲ್ಲರೂ ತಪ್ಪು ಮಾಡ್ತಾರೆ. ಸ್ವತಃ ನಾನು ತಪ್ಪು ಮಾಡಿದ್ದೀನಿ, ಸ್ವತಃ ನೀವು ತಪ್ಪು ಮಾಡಿರ್ತೀರಿ, ಎಲ್ಲರೂ ತಪ್ಪು ಮಾಡಿರ್ತೀವಿ ಅಂದಾಗ ಒಂದು ತಪ್ಪಿನಿಂದ ಅವನ ಇಡೀ ಜೀವನವನ್ನು ನಿಂದಿಸುವುದು ಸರಿಯಲ್ಲ ಎನ್ನುವುದಷ್ಟೇ ನನ್ನ ವಾದ. ನೀವು ವಾದ ಮಾಡ್ತಕ್ಕಂಥವ್ರಿಗೆ ನಾನು ಏನು ಹೇಳಿದರೂ ಕೂಡ ಒಂದಷ್ಟು ಕೆಟ್ಟ ಭಾವನೆ ಬರಬಹುದು. ಅವೆಚ್ಚ ಶಬ್ದಗಳಿಂದ, ಅವೆಚ್ಚ ನಿಂದನೆಗಳಿಂದ ಬೈಯುವಂಥದ್ದು ಸರಿಯಲ್ಲ. ಅವರು ಕೂಡ ರಾಷ್ಟ್ರ ಮಟ್ಟದಲ್ಲಿ ಶಾಂತಿಯುತವಾಗಿ, ಅಹಿಂಸಾಯುತವಾಗಿ, ಸತ್ಯದೊಂದಿಗೆ ನಡೆದಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ ಅವರು. ಇವತ್ತಿಗೂ ಸತ್ಯವನ್ನು ಹೇಳುವಂತಹ ಒಬ್ಬ ರಾಜಕಾರಣಿಯು ನಮ್ಮ ರಾಜ್ಯದಲ್ಲಿ ಆಗಲಿ ನಮ್ಮ ದೇಶದಲ್ಲಿ ಆಗಲಿ ಕಾಣಸಿಗುವುದು ಬಹಳ ಅಪರೂಪ. ಅವ್ರು ಮಾಡಿದ್ದಾರೆ ಬಿಡಪ್ಪ, ಆಯ್ತು. ಈಗ ಅವ್ರ ಪ್ರಕಾರ ತಪ್ಪು, ಅವರು ಇಡೀ ನಮ್ಮ ಸ್ವಾತಂತ್ರ್ಯ ದೇಶಕ್ಕೆ ತಂದು ಕೊಟ್ಟಿದ್ದು ಭಾರಿ ತಪ್ಪು, ನಿಮ್ಮ ಪ್ರಕಾರ ಗೂಡಿಸೆ ಮಾಡಿರುವಂಥದ್ದೇ ಸರಿ ಎನ್ನುವಂಥದ್ದು ಕೆಲವು ಶತದಡ್ಡ ಮೂರ್ಖತನದ ವ್ಯಕ್ತಿಗಳು. ಶಿಕ್ಷಣವಂತರಿದ್ದೀರಿ, ನಿಮ್ಮಲ್ಲಿ ಆಗಿರ್ತಕ್ಕಂಥ ಒಂದು ಪರಿಜ್ಞಾನ ಇಲ್ವಾ? ಯಾರನ್ನು ನಿಂದನೆ ಮಾಡಬೇಕು, ಯಾವ ರೀತಿ ನಿಂದನೆ ಮಾಡುವುದು ತಪ್ಪಲ್ಲ, ನಿಂದನೆ ಮಾಡುವಂತಹ ರೀತಿ ತಪ್ಪು ಎನ್ನುವುದಷ್ಟೇ ನನ್ನ ವಾದ. ಅದನ್ನು ಮಾಡ್ರಿ ಅಂತ ಹೇಳ್ತಾರೆ ಅಷ್ಟೇ. ಗೌರವ ಕೊಡ್ರಿ. ದೇಶದ ಒಬ್ಬ ಮಹಾನ್ ವ್ಯಕ್ತಿ, ಮಹಾತ್ಮರು ಅಂತೇಳಿ ಅವರಿಗೆ ಹೆಸರಿದೆ. ಹಾಗಾಗಿ ಆ ವಿಚಾರದಲ್ಲಿ ಬೇಡ. ನೀವು ಅವ್ರದ್ದು ತಪ್ಪನ್ನೋದಾದರೆ ಈಗ ನೀವು ಮಾಡ್ತಿರೋದು ತಪ್ಪು. ಕಣ್ಣೆದುರಿಗೆ ಅನ್ಯಾಯಗಳು, ಭ್ರಷ್ಟಾಚಾರಗಳು ನಡೆದರೂ ಕೂಡ ಅದನ್ನೆಲ್ಲ ಸಹಿಸ್ಕೊಂಡಿದ್ದೀರಲ್ಲ. ನೀವು ಪ್ರಶ್ನೆ ಮಾಡಿರಿ. ಈಗ ಕ್ರಾಂತಿಕಾರ ಹೋರಾಟವನ್ನು ಮಾಡಿರಿ. ಭಗತ್ ಸಿಂಗ್ ರೀತಿ ಸಣ್ಣ ಸಣ್ಣ ವಯಸ್ಸುಗಳಲ್ಲಿ ಪುಟಿದು ನಿಲ್ಲುವಂತಹ ಒಂದು ಮನೋಭಾವ ನಿಮ್ಮಲ್ಲಿ ಎಲ್ಲಿದೆ? ಭಗತ್ ಸಿಂಗರನ್ನು ಆಲಿಸುವಂತಹ, ಭಗತ್ ಸಿಂಗರ ಬಗ್ಗೆ ಅಭಿಮಾನವಾದಂಥ ಅಪಾರವಾದಂಥ ಗೌರವ ಐತೆ. ಅವರು ಕೂಡ ನಮ್ಮ ದೇಶಕ್ಕಾಗಿ ಹೋರಾಡಿರುವಂತಹ ಮಹಾನ್ ವ್ಯಕ್ತಿ. ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ, ಸಣ್ಣ ವಯಸ್ಸಿನಲ್ಲಿಯೇ ರಾಷ್ಟ್ರಾಭಿಮಾನವನ್ನು ಹೊಂದಿ ರಾಷ್ಟ್ರಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿದರು. ನೀವು ರಾಷ್ಟ್ರಕ್ಕಾಗಿ ಅಥವಾ ಬೇಡ, ರಾಜ್ಯಕ್ಕಾಗಿ ಬೇಡ, ಜಿಲ್ಲೆಕ್ಕಾಗಿ ಬೇಡಪ್ಪ, ತಾಲೂಕು ಬೇಡಪ್ಪ, ಗ್ರಾಮ ಪಂಚಾಯಿತಿ, ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಒಂದು ಪ್ರಶ್ನೆ ಮಾಡಿರೋ, ಇದು ಚರಂಡಿ ಸರಿ ಇಲ್ಲ, ನಾನೊಬ್ಬ ದೇಶಭಕ್ತ, ನಾನೊಬ್ಬ ದೇಶಾಭಿಮಾನಿ, ಇದನ್ನು ಸರಿ ಮಾಡಿರಿ. ಇಲ್ಲಪ್ಪ ನಾನು ಬೃಹತ್ ಹೋರಾಟವನ್ನು ಕೈಗೊಳ್ತೇನೆ ಅಂತ ಯಾಕೆ ಮಾಡ್ತಾ ಇಲ್ಲ? ಮಾಡಿರಿ, ಹೋರಾಟವನ್ನು ಮಾಡಿರಿ. ಪ್ರಬುದ್ಧ ರಾಜಕಾರಣಿಗಳು ನೀವು ಆಗ್ರಿ. ಎಲ್ಲರಿಂದ ಎದಕ್ಕೆ ಜೈ ಅಂತ ಓದ್ತೀರಿ? ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಯಾಕೆ ಒಪ್ಕೋತೀರಿ? ನೀವು ಅಭಿಮಾನಿ ಇದ್ದೀರಿ, ನಿಮಗೆ ವಿಶ್ವಾಸ ಐತೆ, ಅವ್ರ ಮೇಲೆ ಪ್ರೀತಿ ಐತಿ ಅಂದಾಗ ಅವ್ರು ಮಾಡಿದ್ದೆಲ್ಲ ಸರಿ ಅನ್ನೋದು ತಪ್ಪು ಅಂತ ಹೇಳ್ರಿ, ಸರಿ ಅಂತ ಹೇಳ್ರಿ. ತೊಂದರೆ ಏನಿಲ್ಲ ಅದ್ರಾಗ. ನಿಮ್ಮ ವ್ಯಕ್ತಿತ್ವ ಉಳಿತೈತೆ. ಶಿಕ್ಷಣವಂತರಾಗಿದ್ದೀರಿ. ಯಾರೋ ಒಬ್ಬ ಹೇಳಿದ ಮಾತಿಗೆ ಯಾವನೋ ಒಬ್ಬ ನಿಂತ್ಕೊಂಡು ಹೇಳ್ಬಿಡ್ತಾನೆ ಗಾಂಧೀಜಿ ಹಿಂಗ ಅಂತೇಳಿ. ಅವನ ಮಾತನ್ನು ನಂಬುವಂತಹ ನೀವುಗಳು ಆವತ್ತಿನ ದಿನ ಆಗಿತ್ತು ಅನ್ನುವಂಥದ್ದು ಅವನಿಗೇನಾದ್ರೂ ಗೊತ್ತಾ? ಅವನೇನು ನಾನೇ ನೋಡಿಬಿಟ್ಟಿದ್ದೀನಿ, ಇದು ಹಿಂಗೆ ಆಯಿತು ಕತೆ ಅನ್ನುವಂಥ ವಿಚಾರದೊಳಗೆ ಅವನು ಹೇಳ್ತಾನೆ. ಅದನ್ನೆಲ್ಲ ನೀವು ಹಿಂಗೆ ಆಗಿರ್ಬೋದು ಬಿಡಪ್ಪ ಅಂತ ಅವ್ನು ನೋಡಿದ್ನ. ಅವನು ಹೇಳ್ತಿರುವುದಕ್ಕೂ ಸತ್ಯ ಎನ್ನುವುದಕ್ಕೆ ಪುರಾವೆಗಳು ಏನಿವೆ? ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ ಅಂತ ನೀವೇ ಹೇಳ್ತಾ ಇದ್ರಿ. ಸರಿಪ್ಪ, ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ರೆ ತಪ್ಪು, ನಾನು ಒಪ್ಕೊಳ್ತೀನಿ, ನೀವು ಒಪ್ಕೊಳ್ರಿ. ಈಗ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ಪ್ರಶ್ನೆ. ಇವಾಗ ಅವರು ಅಂತೂ ತಪ್ಪು, ಈ ಮಹಾತ್ಮ ಗಾಂಧೀಜಿಯವರು ಮಾಡಿದ್ದೆಲ್ಲವನ್ನು ತಪ್ಪು ಅನ್ನೋದಾದರೆ ನೀವು ಮಾಡ್ತಿರ್ತಕ್ಕಂಥದ್ದು ಏನು? ನಿಮಗೆ ನೀವು ಪ್ರಶ್ನೆ ಹಾಕ್ಕೊಳ್ರಿ ಒಂದು ಸ್ವಲ್ಪ. ಅವೆಲ್ಲ ವಿಚಾರಗಳನ್ನು ಬಿಡ್ರಿ. ಒಬ್ಬ ರಾಷ್ಟ್ರಪೀತನನ್ನು, ಮಹಾತ್ಮರನ್ನು ನಮ್ಮ ರಾಷ್ಟ್ರದ ಪಿತಾಮಹ ಅಂತೇಳಿ ಕೂಡ ಅವರನ್ನು ಕರೀತಾರೆ. ಹಾಗಾಗಿ ಅವರನ್ನು ಒಂದಷ್ಟು ಗೌರವಿಸ್ರಿ ಅನ್ನೋದಷ್ಟೇ ನನ್ನ ವಾದ. ನಿಂದನೆ ಮಾಡಬಾರ್ದು ಅಂತಲ್ಲ, ನಿಂದನೆ ಮಾಡಿದ್ರೆ ಒಳ್ಳೊಳ್ಳೆ ಭಾಷೆಗಳಿಂದ, ಒಳ್ಳೆ ವಿಚಾರವಂತಿಕೆಯಿಂದ ಅದು ಆ ರೀತಿ ಮಾಡಬಾರ್ದಾಗಿತ್ತು ಅನ್ನುವಂಥ ವಿಚಾರ ಬರಲಿ. ಅದು ಬಿಟ್ಟು ಬೇರೆ ನಿಮ್ಮನ್ನು ಟೀಕೆ ಮಾಡುವಂಥದ್ದು ಕೂಡ ನನ್ನ ಗುರಿಯಲ್ಲ. ಕೆಲವೊಂದಷ್ಟು ವಿಚಾರಗಳನ್ನು ಹಂಚಿಕೊಂಡೆ ಅಷ್ಟೇ. ನೀವು ಮಾಡಿರಿ ಅಂತೇಳಿ, ಅದನ್ನು ಬಿಟ್ಟು ಬೇರೆ ಯಾವುದೇ ವಿಚಾರವಿಲ್ಲ. ಏನಾದರೂ ತಪ್ಪುಗಳಿದ್ದಲ್ಲಿ ಒಂದಷ್ಟು ಸ್ವಚ್ಛ ಭಾಷೆಗಳಿಂದ ಒಂದಷ್ಟು ಕಮೆಂಟ್ಸ್ಗಳ ಮುಖಾಂತರ ಮಾಹಿತಿಯನ್ನು ಕೊಡ್ರಿ. ನಿಮಗೂ ಕೂಡ ನಾನು ಪ್ರತಿಕ್ರಿಯೆಯನ್ನು ಖಂಡಿತವಾಗಲೂ ಕೊಡ್ತೀನಿ ಏನಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.